ಹೇ ಗೈಸ್, ಇವತ್ತು ನಾನು ಕೊಯಂಬತ್ತೂರಲ್ಲಿರುವ ಈಶಾದಲ್ಲಿ ಮೆಹಂದಿ ಹಾಕ್ಲಿಕ್ಕಿತ್ತು. ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಇಂಥ ಒಂದು ಜಾಗಕ್ಕೆ ಬಂದು ಮೆಹಂದಿ ಹಾಕ್ತೇನೆ ಅಂತ. ಇವರು ಮಹಾರಾಷ್ಟ್ರದ ಹುಡುಗಿ. ನಾನು ರಂಗೋಲಿ ಹಾಕುವಾಗ ಇಂದ ನನ್ನ ಫಾಲೋ ಮಾಡ್ತಾ ಇದ್ರಂತೆ. ಇವರು ಈಶಾದಲ್ಲಿ ಮೆಹಂದಿ ಅಂತ ಹೇಳಿದ ತಕ್ಷಣನೇ ನಾವು ಒಪ್ಪಿಕೊಂಡೆ. ಯಾಕಂದ್ರೆ ಈ ಮಣ್ಣಿಗೆ ಬಂದವರಿಗೆ ಮಾತ್ರ ಗೊತ್ತುಂಟು ಈ ಜಾಗ ಎಷ್ಟು ಪವರ್ಫುಲ್ ಅಂತ. ಅಫ್ಕೋರ್ಸ್ ಬ್ರೈಡ್ ತುಂಬಾ ಸ್ಪಿರಿಚುವಲ್ ಪರ್ಸನ್, ಸೊ ದೇವರ ಪೋರ್ಟ್ರೇಟ್ ಏನಾದ್ರು ಬಿಡಿಸಿ ಅಂತ ಹೇಳ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಸಿಂಪಲ್ ಡಿಸೈನ್ಸ್ ಹಾಕು ಅಂತ ಹೇಳಿದ್ರು. ಬ್ರೇಕಲ್ಲಿ ಮಸಾಲೆ ದೋಸೆ ತಿಂದೆ ಆಯ್ತಾ. ನನ್ನ ಲೈಫ್ ಅಲ್ಲಿ ಇಷ್ಟು ಚಂದದ ಮಸಾಲೆ ದೋಸೆಯನ್ನು ನಾನು ಯಾವತ್ತೂ ತಿನ್ಲಿಲ್ಲ. ಇಲ್ಲಿಗೆ ಬಂದ್ರೆ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಟ್ರೈ ಮಾಡಿ. ಐ ಬೆಟ್ ಇಟ್ ವಿಲ್ ಡೆಫಿನೆಟ್ಲಿ ವರ್ತ್ ಇಟ್. ಟ್ರಾವೆಲಿಂಗ್ ಅಲ್ಲಿ ಪ್ಯಾಷನೇಟ್ ಆಗಿರೋ ಬ್ರೈಡ್ ಹೊಸ ಜಾಗಗಳನ್ನು ಹುಡುಕ್ತಾ ಅಲ್ಲೇ ಲೈಫ್ ಪಾರ್ಟ್ನರ್ ಅನ್ನು ಕೂಡ ಹುಡುಕಿದ್ರು. ಇಂಟ್ರೋವರ್ಟ್ ಹುಡುಗಿಯಾಗಿ ಮದುವೆ ಆಗ್ತಾಳೋ ಇಲ್ವೋ ಅಂತ ವರಿ ಮಾಡ್ತಾ ಇದ್ದ ಬ್ರೈಡ್ ನ ಪೇರೆಂಟ್ ಹುಡುಗ ಅಸ್ಸಾಂನವಾದ್ರೂ ಯಾವುದೇ ಅಬ್ಜೆಕ್ಷನ್ ಇಲ್ಲದೆ ಒಪ್ಪಿಕೊಂಡ್ರಂತೆ. ಆ ಬೆಟ್ಟ ಗುಡ್ಡಗಳ ನಡುವೆ ತಂಪಾದ ಗಾಳಿ ಜೊತೆ ಹಕ್ಕಿಗಳ ಸೌಂಡ್ ಕೇಳಿಕೊಂಡು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ತುಂಬಾ ಪೀಸ್ ಇಂದ ಮೆಹಂದಿ ಆಗ್ತಾ ಇದೆ. ನಿಜವಾಗ್ಲೂ ನನ್ನ ಆರ್ಟ್ ನೋಡ್ಬೇಕು ಅಂತ ಆ ದೇವರೇ ನನ್ನ ಈ ಜಾಗಕ್ಕೆ ಕರೆಸಿದಾಗೆ ಅನ್ಸಿತು.